ವಿಟಿಗೆ ಕೊಡಲ್ಲ, ಅದಕ್ಕೆ ಏನು ಮಾಡ್ತೀನಿ ಬಿಯರ್ ವೇಸ್ಟ್ನೂ ಜೋಳದ ಚಿಪ್ಸು ಗೆಣಸು ಕೊಡ್ತಾಯಿದ್ದೀನಿ 3. ಆ ವಿಟಿಗೆ ಕೊಡೋದ್ರೆ ಏನಾಗುತ್ತೆ ಅಂದರೆ ಹಾಲು ಜಾಸ್ತಿ ಆಗುತ್ತೆ. ವಿಟಿಗೆಗೂ ಬಿಯರ್ ವೇಸ್ಟ್ ಹಾಕೋದಾಗಲೇ ದಣು ಜಾಸ್ತಿ ಬರ್ತಾ ಇರೋದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದಲ್ಲ, ಬಿಸಿಲು ಜಾಸ್ತಿ ಆದಾಗ ಹಸುಗಳು ಮೇವು ಮೇಯಲ್ಲ. ಕೇಕ್ ಸರ್, ಇದು ಹಾಲು ಕರಿ ಕೇಕು, ಹಾಲು ಕರಿ ಮಾತ್ರ ಕೇಕ್ ಹೌದು. 3 kg ಹಾಕಬೇಕು, ಹಾಲು ಕರಿಬೇಕು ಅಂದರೆ ಸರ್ ಅದು ಗೊತ್ತಾಗಲ್ಲ ರಿಸಲ್ಟು. ಇದು ತೆನೆ ಸಿಗಿದು ಬಿಯರ್ ವೇಸ್ಟು 3 kg 1 kg ಹಾಕ್ತೀನಿ. ತೆನೆ ಸಿಗಿದೆ ಸರ್, ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್. 100ಕ್ಕೆ 100 ಗೆಣಸಲ್ಲಿ ಹಾಲು ಡೌನ್ ಆಗುತ್ತೆ. ಜಾಸ್ತಿ ಕೊಡ್ತು ಓಡ ಸರ್, ಸೀಕನ್ನು ಫುಲ್ ಬರಲಾಗ್ಬಿಡ್ತದೆ. ಒಂದು ದಿನಕ್ಕೆ 23 ಲೀಟ್ರ್ ಹಾಲು ಕೊಡ್ತೀವಿ ಸರ್. ನಮ್ಮ ಕರು ಬಿ ಎಸ್ ಕೊಟ್ಟರೆ ಹೆಂಗ್ತಿದೆ ನೋಡಿ. ಒಬ್ರು ಹೇಳ್ತಾರೆ ಗರ್ಭನೇ ಇಲ್ಲ ಅಂತಾರೆ. ನೋಡಿ ಇದು ತೆನೆ ಆಗಿದೆ. ಕೇಸು ವೀಕಾಗಿ ರೆಡಿ ಮಾಡಿದ್ದೀನಿ. ಈಗ 7:30 8 ಗಂಟೆ ಒಳಗಡೆ ಮೇವು ಮೇಯಬೇಕು. ಅವಾಗ ಪಕ್ಕ ಹಸುಗಳು ಚೆನ್ನಾಗಿ ಬರ್ತದೆ, ಇಲ್ಲಾಂದ್ರೆ ಹಸುಗಳು ಬರೋಲ್ಲ. ಶಿವರಾಮ್ ಅಂದ್ಬಿಟ್ಟು ನಮ್ಮದು ಹೈನುಗಾರಿಕೆ ಇದೆ. ನಾವು 2 ವರ್ಷದಿಂದ ಹೈನುಗಾರಿಕೆ ಮಾಡ್ತಾಯಿದ್ದೀವಿ. ಹಂಗಾಗಿ ನಮ್ಮ ಫೀಡು ಎಲ್ಲ ಆಗ್ತಾಯಿದೆ, ಡೈರಿ ಫೀಡು ಎಲ್ಲ ಆಗ್ತಾಯಿದ್ದೋ. ಅದ್ರ ಹಂಗಾಗಿ ಈಗ ಇನ್ನೊಂದು ಹೊಸ ಫೀಡ್ ಬಂದಿದೆ. ಇದು ಬಿಯರ್ ವೇಸ್ಟು ವೆಟ್ ಕೇಕು ಜೋಳ ಚಿಪ್ಸ್ ಅಂತ. ಅದರಲ್ಲಿ ಉತ್ತಮ ಎಷ್ಟಿದೆ ಅಂದ್ರೆ ಅದನ್ನು ನಾನು ಲೈವಲ್ಲಿ ನಮ್ಮ ಹಸುಗಳಿಗೆ ಹಾಕಿ ತೋರ್ತೀವಿ. ಬನ್ನಿ ಓಡಾಡೋ ಸರ್. ಇದು ಬಂದು ನನ್ನ ಫಾರ್ಮು. ಇದು ಹಸುಗಳು ನೋಡಿ ಸರ್. ಇದು ಬಂದು ತೆನೆಯಾಗಿದೆ. ಇದಕ್ಕೆ ನಾವು ಏನು ಕೊಡ್ತಾಯಿಲ್ಲ. ಮೊದಲೆಲ್ಲ ಎಲೆ ಬೂಸ ರವೆ ಬೂಸ ಕೊಡ್ತಾಯಿದ್ದೋ. ಹಂಗಾಗಿ ಅವೆಲ್ಲ ಖರ್ಚು ಜಾಸ್ತಿ ಅಂದ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಇವಾಗ ಬಾರ್ಲೆ ಬಿಯರ್ ವೇಸ್ಟು ವಿತ್ ಜೋಳ ಚಿಪ್ಸು ಗೆಣಸು ವಿಟ್ ಕೇಕು 4 ಐಟಮ್ ಕೊಡ್ತಾಯಿದ್ದೀವಿ. ಇದು ಇವಾಗ 6 ತಿಂಗಳು ಫಲ ಆಗೈತೆ. ಈಗ 6 ತಿಂಗಳು ಫಲ ಅಲ್ಲಿ ಡ್ರೈ ಮಾಡೋದ್ರಿಂದ ಇದಕ್ಕೆ ನಾವು ವಿಟಿಗೆ ಕೊಡಲ್ಲ. ಅದಕ್ಕೆ ಏನು ಮಾಡ್ತೀವಿ ಬಿಯರ್ ವೇಸ್ಟ್ನೂ ಜೋಳ ಚಿಪ್ಸು ಗೆಣಸು ಕೊಡ್ತಾಯಿದ್ದೀನಿ 3. ಆ ವಿಟಿಗೆ ಕೊಡೋದ್ರೆ ಏನಾಗುತ್ತೆ ಅಂದರೆ ಹಾಲು ಜಾಸ್ತಿ ಆಗುತ್ತೆ. ಆ ಡ್ರೈನು ಮಾಡೋಕ್ಕಲ್ಲ, ಏನು ಮಾಡೋಕ್ಕಲ್ಲ, ಅದು ಭಾವ ಆಗುತ್ತೆ. ಭಾವ ಆದಾಗ ಭಾರಿ ಹಿಂಸೆ. ಹಸುಗಳು ಕೆತ್ತಲು ಭಾವವಾಗಿ ಕಲ್ಲು ಭಾವವಾಗಿ ಮಗದೊಂದೆಲ್ಲ ಆಗಿದೆ. ಹಾಗಂತಾರೆ ಜನಗಳು, ಇದು ವಿಟಿಗೆ ಆಗೋದು ಹಿಂಗೆಲ್ಲ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಮಾಡೋಕ್ಕೂ ವಿಟಿಗೆ ಸ್ಟಾಪ್ ಮಾಡಬೇಕು. ವಿಟಿಗೆ ಸ್ಟಾಪ್ ಮಾಡೋದು ಏನಕ್ಕೆ ಅಂದರೆ ಜೋಳ ಜಾಸ್ತಿ ಇರ್ತದೆ ಅದರಲ್ಲಿ. ಜೋಳ ವಿತ್ ರೈಸ್ ಜಾಸ್ತಿ ಇರಲ್ಲ, ಜೋಳ ಜಾಸ್ತಿ. ಅದೇ ಮತ್ತು ಹಾಲು ಕ್ವಾಂಟಿಟಿ ಜಾಸ್ತಿ ಬರ್ತದೆ. ಹಂಗಾಗಿ ನಾವು ಹಾಲು ಡ್ರೈ ಮಾಡೋಕ್ಕಾಗಲ್ಲ. ಅದೇ ಏನು ಮಾಡ್ತೀವಿ, ತೆನೆ ಹಸುಗಳಿಗಂತೂ ವಿಟಿಗೆ ಕೊಡಲೇಬಾರ್ದು. ಸರ್ ಇಲ್ಲಿ ಎಷ್ಟು ಹಸುಗಳಿದೆ ಸರ್ ಇಲ್ಲಿ? ಸರ್ ಇವಾಗ ಕರೆಕ್ಟಾಗಿ 12 ಹಸು ಇದೆ. ನಾನು ತಂದಂಥ ಸ್ಟಾರ್ಟಿಂಗು 1-2 ಹಸು ತಂದೆ. ಆಮೇಲೆ ಅಂತಂದಾಗ ಹಸು ಮಾಡಿದೆ. ಇವಾಗ ಕರೆಕ್ಟಾಗಿ 12 ಹಸು ನಮ್ಮ ಸಡ್ಡಲ್ಲಿ ಇದೆ. ನೀವು ಏನು ಎಜುಕೇಷನ್ ಮಾಡಿದ್ದೀರಾ ಸರ್? ಐ ಟಿ ಐ ಮಾಡಿದೆ. ಐ ಟಿ ಐ ಮಾಡಿ ಅಲ್ಲಿ 2 ವರ್ಷ ಕಂಪ್ನಿಗೆ ಹೋಗಿದೆ. ಅಲ್ಲಿ ನನಗೆ ಇಂಕ್ರೂವ್ಮೆಂಟ್ ಕಾಣಲಿಲ್ಲ. ಇವಾಗ ಇಂಕ್ರೂವ್ಮೆಂಟ್ ಕಾಣ್ತಾ ಇದೆ. ಆದರೆ ಯಾವ ರೀತಿ ಇಂಕ್ರೂವ್ಮೆಂಟು ಅಂದರೆ, ಫಸ್ಟ್ ಆಫ್ ಆಲು ಹೈನುಗಾರಿಕೆ ಮಾಡ್ತಿದ್ದೆ 1 ವರ್ಷದಲ್ಲಿ ಅದೇ ಕಾಣಲಿಲ್ಲ, ಲಾಸ್ ಕಾಣ್ತು. ಅವಾಗ ಏನಂದರೆ ಐಟಮ್ ಎಲ್ಲ ಜಾಸ್ತಿ ಇತ್ತು. ಏನು ಐಟಮ್ ಅಂದರೆ ಫೀಡ್ ಐಟಮ್, ಹೆವಿ ಖರ್ಚು ಅಂದರೆ ಖರ್ಚು. ಅದಕ್ಕೆ ನಾವೇನು ಮಾಡೋದು, ಈ ಖರ್ಚಿದೆ ಅಂದ್ಬಿಟ್ಟು ಸುಮ್ಮನೆ ಮಾಡ್ತಾಯಿದ್ದೋ. ಏನು ಲಾಭನ ಆಗಲಿ ಲಕ್ಷಣ ಮಾಡ್ತಾಯಿದ್ದೋ. ಆಮೇಲೆ ಯಾವಾಗ ನಮಗೆ ಇದು ಬಿಯರ್ ವೇಸ್ಟ್ ಅನ್ನೋದು ಗೊತ್ತಾಯಿತು. ಬೆಸ್ಟು ವಿಟ್ ಕೇಕ್ ಅಂತ ಬಂದಿರಲಿಲ್ಲ, ಬೆಸ್ಟ್ ಬಿಯರ್ ವೇಸ್ಟು. ಆ ಬಿಯರ್ ವೇಸ್ಟ್ ಮಾತ್ರ ನಾವು ಸತತ 2 ವರ್ಷ ಹಾಕಿದ್ದು. ಆಮೇಲೆ ಯಾವಾಗ ವಿಟ್ ಕೇಕ್ ಎಲ್ಲ ಬರ್ತಲ್ಲ, ಹಂಗಾಗಿ ನಾವು ವಿಟ್ ಕೇಕು ಕಂಟಿನ್ಯೂ ಮಾಡ್ತೀವಿ. ಸರ್ ಇವಾಗ ನಿಮ್ಮ ಹಸುಗಳಿಗೆ ಸರ್ ಎಷ್ಟು ಟೈಮ್ ಫೀಡ್ ಕೊಡ್ತೀರಾ? ಸರ್ ನಾನು ಕೊಡೋದು 2 ಟೈಮು. ಬೆಳಿಗ್ಗೆ ಹಾಲು ಕರೆದಾಕ್ಬಿಟ್ಟು 7 ಗಂಟೆ ಕೊಟ್ಟರೆ, ಇನ್ನು ಸಂಜೆ 3 ಗಂಟೆ ಕೊಡ್ತೀವಿ. ಮೇವ ಬೆಳಿಗ್ಗೆ 7ವರೆಗೆ ಮೇವು ಹಾಕ್ಬಿಡ್ತೀವಿ ನಾವು. ಅದು ಮೇನು. ಹಸುಗಳಿಗೆ ಫೆಸ್ಟಿವಲ್ ಹಾಕೋದು ಎಷ್ಟು ತಂಪಾಗಿರ್ತದೆ ಅವಾಗ ಮೇವು ಮೇಯಿಸ್ಬೇಕು. ಬಿಸಿಲು ಹತ್ರ ಮೇಯ್ಸೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಅವಾಗ ಅವು ಫುಲ್ ಏರೋಟ್ ಹೊಡಿತವೆ, ದಣು ಬರ್ತದೆ. ಆಗ ದಣು ಬಂದಾಗ ಮೇವು ಮೇಯಿಲ್ಲ. ಅವಾಗ ಏನಂತಾರೆ ವೆಟ್ಕೇಕು ಬಿಯರ್ ಹಾಕೋದಾಗಲೇ ದಣು ಜಾಸ್ತಿ ಬರ್ತಾ ಇರೋದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದಲ್ಲ, ಬಿಸಿಲು ಜಾಸ್ತಿ ಆದಾಗ ಹಸುಗಳು ಮೇವು ಮೇಯಿಲ್ಲ. ಅವಾಗ ನಗರಿ ಜೊಲ್ ಸುರಿಸ್ತವೆ. ಅದು ಫೆಸ್ಟಿವಲ್ ಸರ್. ಅದು ಓಕೆ. ಫೀಡ್ ಜೊತೆಗೆ ಸರ್ ನೀವು ಹಸಿರು ಮೇವು ಆಗೋದು ಒಣಮೇವು ಆಗೋದು ಏನು ಕೊಡ್ತೀರಾ? ಸರ್ ನಾನು ಜೋಳ ಕೊಡ್ತೀನಿ. ಮಾಮೂಲಿ ಜೋಳ ಕಡ್ಡಿ ಬರ್ತದೆ ಮಾತೆ, ಅದು ಮಿಷಿನ್ ಹೊಡೆದು ನಾವು ಅದು ಹಾಕ್ತೀವಿ ಸರ್. ಮೇನ್ ಅದು ಸರ್ 2 ಟೈಮ್ ಫೀಡ್ ಕೊಡ್ತೀನಿ ಅಂತ ಹೇಳಿದ್ರೆ ಏನೇನು ಫೀಡ್ ಕೊಡ್ತೀರಾ? ಸರ್ ಇವಾಗ ಕೊಡ್ದಿರೋದು ನಾನು 1 kg ಫೀಡ್ ಹಾಕ್ತೀನಿ. 1 kg ಫೀಡ್ ಹಾಕ್ಬಿಟ್ಟು ಬಿಯರ್ ವೇಸ್ಟ್ 3 kg ಕೊಡ್ತೀನಿ. ಕೇಕೆ 2 kg ಕೊಡ್ತೀನಿ ಸರ್ ಅಷ್ಟೇ. ಅದು ಕರಿಯಸಿಗೆ ಮಾತ್ರ. ಈ ತೆನೆ ಹಸುಗೆ 1 kg 2 kg ಬಿಯರ್ ವೇಸ್ಟು, 1 kg ಗೆಣಸು, 1 kg ಜೋಳ ಚಿಪ್ಸು, 1 kg ಫೀಡು. ಕೇಕ್ ಮಾತ್ರ ಹಾಕಲ್ಲ ತೆನೆ ಹಸಿಗೆ ನಾನು. ಸರ್ ಈಗ ನೀವೇ ಸಪ್ಲೈ ಮಾಡ್ತಾ ಇರೋದ್ರಿಂದ ನಿಮ್ಮ ಹಸುಗಳಿಗೆ ಯಾವ ರೀತಿ ಕೊಡ್ತೀರಾ ಅನ್ನೋದು ಒಂದ್ಸಲ ತೋರಿಸ್ಕೊಡ್ಬೋದು? ಬನ್ನಿ ಸರ್. ಸರ್ ಇದು ಬಂದು ಫೀಡು CP ಅಂದ್ಬಿಟ್ಟು ಫೀಡ್. ಇದು ಈ ಫೀಡನ್ನು ಒಂದು kg ಬರಾಬರಿ ಹಾಕ್ತೀನಿ ಒಂದು ಹಸಿಗೆ. ಇದು 1 kg ಫೀಡ್ ಹಾಕ್ತೀವಿ. ಕೇಕ್ ಸರ್, ಇದು ಹಾಲು ಕರಿ ಕೇಕು, ಹಾಲು ಕರಿ ಮಾತ್ರ ಕೇಕ್ ಹೌದು. ಇದು ಬಟ್ಲು 1/4 kg ಹಿಡಿತೆ ಸರ್. ಇದು ಒಂದು ಹಸಿಗೆ ಇದೇನು ಮಾಡ್ತೀವಿ ಅಂದರೆ 3 kg ಹಾಕ್ತೀನಿ ಹಾಲು ಕರಿಯೋದಕ್ಕೆ. ಇದು 3 kg. 3 kgನೇ ಹಾಕ್ತೀವಿ. 3 kgನೇ ಹಾಕಬೇಕು. ಹಾಲು ಕರಿಬೇಕು ಅಂದರೆ ಸರ್ ಅದು ಗೊತ್ತಾಗಲ್ಲ ರಿಸಲ್ಟು. ಇದು ಬಿಯರ್ ವೇಸ್ಟ್ ಸರ್. ಇದು ನಾನು ಬಂದರೆ ಬಿಯರ್ ವೇಸ್ಟ್ ಸರ್. ಯಾರೇ ಏನೇ ಹೇಳಿ, ನಾನು 3 kg ಬಿಯರ್ ವೇಸ್ಟ್ ಕೊಡ್ತೀನಿ ಸರ್. 3 kg ಬಿಯರ್ ವೇಸ್ಟು. ಯಾಕಂದ್ರೆ ಹಸಿನ ಬಾಡಿ ಯಾವುದೇ ಕಾರಣಕ್ಕೂ ಇಳಿಯಲ್ಲ ಸರ್. 3 kg ಹಾಕೋದ್ರಿಂದ ಹಸುಗಳಿಗೆ ಸಮಸ್ಯೆ ಆಗುತ್ತೆ ಸರ್. ಈಗ ಜನಗಳು ಫುಲ್ಲು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಬಿಯರ್ ವೇಸ್ಟ್ ಹಾಕೋದ್ರಿಂದ ಗರ್ಭ ನಿಲ್ಲಲ್ಲ ಅಂತ. ನಾನು ಹೇಳ್ತೀನಿ ಸರ್, ಯಾವುದೇ ಕಾರಣಕ್ಕೂ ಗರ್ಭದಿಂದ ಒಂದು ಕಡಿನ ಸಮಸ್ಯೆ ಇಲ್ಲ ಸರ್. ಇದು ಗರ್ಭದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಬರೋಲ್ಲ ಬಿಯರ್ ವೇಸ್ಟ್ ಹಾಕೋದ್ರಿಂದ. ಇದು ಹಾಲು ಕರಿಯೋದಕ್ಕಾಯ್ತು ಸರ್. ಇದು ಹಾಲು ಕರಿ ಹಸಿಗೆ. ಇನ್ನು ತೆನೆ ಹಸಿಗೆ ಸರ್
ಬಿ ಆರ್ ಎಷ್ಟೋ 3 kg ಕೊಡ್ತೀನಿ ತೆನೆ ಸಿಗುವ. ತೆನೆಸಿಗೂ 3 kg ಬಿ ಆರ್ ಎಷ್ಟೋ ಇದು ತೆನೆ. ಗೊತ್ತಾಗುತ್ತೆ ಸರ್ ನಿಮ್ಗೆ ಒಂದೊಂದು ಕೆಜಿನೇ ಹಾಕ್ತೀನಿ ಅಂತ. ಸರ್ ಈ ಬಟ್ಲು ನಾನು ಇದು ಮಾಡ್ಕೊಬಿಟ್ಟಿದ್ದೀನಿ ಫುಲ್ಲು. ಇವಾಗ ಹಿಂಗೆ ನೋಡಿ ಇದು ಹಿಂಗೆ ಫುಲ್ಲು 1 kg ಕರೆಕ್ಟಾಗಿ ಇರ್ತದೆ. ನಾನು ತೂಕ ಮಾಡ್ಕೊಂಡಿರ್ತೀವಿ ಆಲ್ರೆಡಿ. ಇದು 2 kg ಆಯ್ತು ಇವಾಗ. ಇದು ತೆನೆಸಿಗೆ ಸರ್, ಇದು ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ತೆನೆಸಿಗೆ, ಇದು ಬಿ ಆರ್ ಎಷ್ಟೋ 3 kg. ಜೋಳ ಚಿಪ್ಸು ಸರ್ ಇದು. ಇನ್ನು ನಾವು ಮೆಕ್ಕೆಜೋಳ ಕೊಡ್ತೀವಲ್ಲ ನೋಡಿ ಆ ಥರ. ಇದು ಇದರಲ್ಲಿ ಇದು ತೂಕ ಬರಲ್ಲ, ವೆಯ್ಟ್ಲೆಸ್ ಇರ್ತದೆ ಇದು. ಹಂಗೆ ಮಾಡ್ತಿದ್ದ 1 kg ಹಾಕ್ತೀನಿ. ತೆನೆಸಿಗೆ ಇದು ಸರ್. ಗೆಣಸು ಇದು ವೆಯ್ಟ್ಲೆಸ್ ಇರ್ತದೆ, 1 kg. ಗೆಣಸು 1 kg ಹಾಕಿದ್ದೀನಿ. ಇದು ತೆನೆಸಿಗೆ ಸರ್. 1 kg ಗೆಣಸು, 1 kg ಚಿಪ್ಸು, 3 kg ಬಿ ಆರ್ ಎಷ್ಟೋ, ಅಲ್ಲಿಗೆ 5 kg ಸರ್. 5 kg ಹಸಿಗೆ ಮಡಗಿದ್ರೆ ಹಸು ಯಾವ ರೀತಿ ಮೈ ಕಟ್ತದೆ ಅಂದರೆ ಅಲ್ಲಿ ನೋಡಿ ಸರ್, ಅಬ್ಸರ್ವ್ ಮಾಡಿ. ಇದು ಹಸಿಗೆ ಸರ್. ಇದು ಇದು ಪಲ್ಯ ಹಸಿಗೆ. ಇದು ಈ ಪಲ್ಯ ಹಸಿಗೆ ಅಷ್ಟು ಕೊಡ್ತಾ ಇರೋದು. ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್, 100ಕ್ಕೆ 100. ಯಾರು ಏನೇ ಹೇಳಿ ಇದು ಪಕ್ಕ ಇದೆ. ಡ್ರೈ ಕೊಡಬಾರ್ದು. ಇಲ್ಲ ಡ್ರೈ ಕೊಡ್ಬೋದು ಸರ್. ಅದು ಅವ್ರವ್ರ ಈಗ ಹೆಂಗೆ ಅಂದ್ರೆ ಸರ್, ಅದು ಹೇಳೋಕೆ ಯಾವ ರೀತಿ ಅಂದರೆ ಒಬ್ಬೊಬ್ರು ಒಂದೊಂದು ಕಾನ್ಸೆಪ್ಟ್ ಇರ್ತದೆ. ಒಬ್ಬರು ಚಣಿಗೆ ಸುರಿಬಿಡ್ತಾರೆ, ಡೈರೆಕ್ಟ್ ಚಣಿಗೆ ಸುರಿತಾರೆ. ನಮ್ಮ ಚಣಿಗೆ ಸುರಿಯಲ್ಲ. ನಾನು 2 ಮಡಗ್ತೀನಿ ಒಂದೇ ಸರಿ ಹಿಂಗೆ ಕಲಿಸ್ಬಿಟ್ಟು. ಹೌದು ಸರ್, ನೀರು ಕಳಿಸ್ತೀವಿ. ಸರ್ ಏನು ಮಾಡ್ತೀವಿ ಗೊತ್ತಾ, ನಾನು ಇದು ಫುಲ್ಲು ಏನಾರು ಇರಲಿ ಎಷ್ಟೇ ಇರಲಿ ಫುಲ್ ಕೊಡ್ತೀನಿ. ಗಟ್ಟಿ ಕೊಟ್ಟು ಏನಾಗಲ್ಲ ಸರ್, ನೀರು ಕುಡಿಯಲ್ಲ ತಿರ್ಗಾ. ನೀರು ಯಾವಾಗ ನೀರು ತಗೊಳ್ಳಲ್ಲ, ಕುಡಿಯೋದೇನೇ ಇರೋವು. ಒನ್ ಟೈಮ್ ಸರ್, 1 ಹಸಿಗೆ ನಾನು ಕೊಡೋದು. ಯಾರು ಎಷ್ಟಾರ ಕೊಡಲಿ 1 ಹಸಿಗೆ 1 ಟೈಮ್ ಕೊಡ್ತೀನಿ. ಈ ಥರ ಬೆನೆ ಕೊಟ್ಟರೆ ಸರ್, ಹಾಂ. ಮತ್ತೆ ಇದು ಕರು ಹಾಕಿದ್ಮೇಲೆ ಸರ್, ಕರು ಹಾಕೋದ್ಮೇಲೆ ಸರ್ ಹಾಗೆ ಮಾಡ್ತೀನಿ ಅಂದರೆ 15 ದಿನ ಕೊಡಲ್ಲ ನಾನು. 15 ದಿನಕ್ಕೆ ವೆಟ್ಕೇಕು ಕೊಡಲ್ಲ, ಬೇರಷ್ಟು ಕೊಡಲ್ಲ, ಏನು ಕೊಡಲ್ಲ. ಎಲೆ ಬಸ ಕೊಡ್ತೀನಿ ಸರ್. ಎಲೆ ಬಸ ಬದಲಾಯಿಸ್ತೀನಿ. ಏನು ಅಂದರೆ ಜಾಸ್ತಿ ಹಾಲು ಕ್ವಾಂಟಿಟಿ ಬಂದ್ಬಿಡ್ತದಾಗ. ಒಂದೇ ಸರ್ ಬಂದಾಗ ಬಾವ ಆಗ್ತದೆ. ಅದಕ್ಕೆ ಮಾಡೋಕೆ 15 ದಿನ ಸ್ಟಾಪ್ ಮಾಡಬೇಕು. 15 ದಿನ ಬಿಟ್ಟು ಕೊಡಬೇಕು, ಅವಾಗ ಪಕ್ಕ ಇರುತ್ತೆ. ಹಾಲು ಕರಿಗೆ ಸಿಗುತ್ತೆ. ಗೆಣಸು ಕೊಡ್ಬಾರ್ದು ಸರ್. ಹೇಳಿ ಸರ್. ಸರ್ ಗೆಣಸು ಕೊಟ್ಟು ಏನಾಗುತ್ತೆ ಗೊತ್ತಾ, ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಅದನ್ನು ಮೈಂಡ್ ಇಟ್ಕೊಬಿಡಿ. ಗೆಣಸಲ್ಲಿ ಹಾಲು ಡೌನ್ ಆಗುತ್ತೆ, ಹಾಲು ಬರಲ್ಲ. ಅದ್ರಲ್ಲಿ ಯಾವುದೇ ರೀತಿ ಪೌಷ್ಟಿಕ ಆಹಾರ ಇರೋಲ್ಲ. ಅದು ತಂಪಿರ್ತದೆ. ತಂಪಿದ್ದಾಗ ಹಸುಗೆ ಒಳ್ಳೆ ಬಾಡಿ ಮೇಂಟೈನ್ ಮಾಡ್ತದೆ, ಅಂದರೆ ಹಾಲು ಬರೋಲ್ಲ. ಹಾಲ ಕಡಿಮೆ ಮಾಡ್ತಾ ಹೊರತು ಜಾಸ್ತಿ ಮಾಡಲ್ಲ ಅದು. ಅದಕ್ಕೆ ಗೆಣಸು ಹಾಕ್ಬಾರ್ದು ಮೇನು. ಬರೀ ಬಿ ಆರ್ ಎಷ್ಟು ಕೇಕು 1 kg ಫೀಡು ಅಷ್ಟೇ. ಬಿ ಆರ್ ಎಷ್ಟು 3 kg, ಕೇಕ್ 3 kg, 1 kg ಫೀಡು. ಇನ್ನೂ ಹಾಲು ಜಾಸ್ತಿ ಬರಬೇಕು ಅನ್ನೋದು 7 kg ಜಾಸ್ತಿ ಹಾಕೋದು ಆ ಥರ ಮಾಡೋದು ಸರ್. ಅದು ಮಾಡೋಕ್ಕೆ ಹೋಗ್ಬಾರ್ದು. ಅದು ಎಷ್ಟಾರ ಕೊಡಲಿ, ಅದು ನಾರ್ಮಲೇ ಕೊಡಲಿ, ನಾವು ಖುಷಿಯಿಂದ ಇರಬೇಕು. ಜಾಸ್ತಿ ಕೊಡ್ತು ಓಡ ಸೀಕನ್ನು ಫುಲ್ ಬರಲಾಗ್ಬಿಡ್ತದೆ. ಇರೋ ಪೌಷ್ಟಿಕ ಎಲ್ಲನೂ ಕಿತ್ಕೊಂಡ್ಬಿಡ್ತದೆ ಅಲ್ಲಿ. ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟು ಕೊಡ್ತಾಯಿದ್ದೀರಿ ಅಷ್ಟೇ ಅವರೇಜ್ ಕರೀಲಿ, ಅಷ್ಟೇ ಮಡಿಗೆ. ಸರ್, ಈಗ ನೀವು ಫೀಡ್ ಕೊಡ್ತಾ ಇದ್ದೀರಲ್ಲ, ಹಾಂ ಸರ್ ನಿಮ್ಮ ಹಸುಗಳಿಗೆ ನೀವು ಕೊಡ್ತಾ ಇದ್ದೀರಿ ಅಂತೆಲ್ಲ ಕೇಳ್ತಾರೆ ಅವರು. ಏನು ಸರ್, ಈಗ ನೀವು ಫೀಡೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಹಾಂ ಸರ್ ನಿಮ್ಮ ಹಸುಗಳಿಗೆ ನೀವೇನಾದ್ರು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸರ್. ನಾನು ವೀಡಿಯೋ ಕಳಿಸಿದ್ದೀನಿ ಸರ್ ಅದನ್ನೇ ಅವ್ರಿಗೆ. ಇದು ಹಾಲು ಕೊಡುತ್ತೆ ಸರ್. ಇದು ಒಂದು ಟೈಮ್ 13 ಲೀಟ್ರ್ ಹಾಲು ಕೊಡ್ತೀವಿ. ಒಂದು ದಿನಕ್ಕೆ 23 ಲೀಟ್ರ್ ಹಾಲು ಕೊಡ್ತೀವಿ ಸರ್. 23-33 ಲೀಟ್ರ್ ಹಾಲು ಆಗ್ತಾಯಿದ್ದು. ಇದಕ್ಕೆ ನಾನು ಏನು ಮಾಡ್ತೀನಿ, 3 kg ಕೇಕು, 3 kg ಬಾರ್ಲೆ, 1 kg ಫೀಡ್ ಕೊಡ್ತೀನಿ ಸರ್ ಅದಕ್ಕೆ ಒಂದು ಟೈಮ್ಗೆ. ಇದುವರೆಗೂ ಏನು ಸಮಸ್ಯೆ ಆಗಿಲ್ಲ? ಏನು ಸಮಸ್ಯೆ ಇಲ್ಲ ನೋಡಿ ಸರ್. ಯಾವುದೇ ಕಾರಣಕ್ಕಿಲ್ಲ ಸರ್. ಯಾವುದೇ ರೀತಿ ಪ್ರಾಬ್ಲಮ್ ಬರೋದೇ ಇಲ್ಲ. ಅದು ಬರೋದು ತಿಂಗಳು ಗಂಟೆ ಈ ಥರ ಕೊಡ್ತೀರಾ ಸರ್? ಈಗ ತೆನೆ ಹಾಕೊಂಡು ಕೊಡ್ತೀನಿ ಈ ಥರ. ಹಾಂ, ತೆನೆ ಆದಮೇಲೆ ಬೇರೆ ತಿಂಡಿ ಹೇಳಿದ್ನಲ್ಲ, ಗೆಣಸು, ಜೋಳ ಚಿಪ್ಸು, ಬಿ ಆರ್ ಎಷ್ಟು. ಕೇಕ್ ಮಾತ್ರ ಹಾಕಲ್ಲ ನಾನು. ಕೇಕ್ ಹಾಕೋದ್ರಿಂದ ಬಾವಾಗುತ್ತೆ ಯಾವಾಗ ಹಾಲು ಡ್ರೈ ಮಾಡುವಾಗ. ಅದಕ್ಕೆ ಕೇಕ್ ಹಾಕ್ಬಿಡಿ ಸರ್ ಅವಾಗ. ಸರ್, ಈಗ ಹಸುಗಳಿಗೇನೋ ಕೊಟ್ಟರೆ ಕರುಗೂ ಕೊಡ್ಬೋದಾ ಸರ್? ಕರುಗೆ ಏನು ಕೊಡ್ಬೇಕು ಗೊತ್ತಾ, ಬೆಸ್ಟ್ ಹೇಳ್ತೀನಿ ಕೇಳಿ. ಕರುಗೆ ಬಿ ಎಸ್ ಕೊಡ್ಬೇಕು ಸರ್. ಬಿ ಎಸ್ ಕೊಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಒಳ್ಳೆ ಗ್ರೋತು ಬರ್ತದೆ, ಒಳ್ಳೆ ನೈಸಿಂಗ್, ಒಳ್ಳೆ ಚೆನ್ನಾಗಿ. ಹಸು ಅಂದರೆ ಈ ಕೂದಲೆಲ್ಲ ಗೆಂಡಾಕಂದಂಗೆ ಅಂದಿರ್ತದೆ, ಅವೆಲ್ಲ ಫುಲ್ಲು ಕ್ಲಿಯರೆನ್ಸ್ನಾಗ ಆಯ್ತದೆ. ಕರು ಒಳ್ಳೆ ನೈಸಿಂಗ್ ಬಂದು ಬೆಳವಣಿಗೆ ಚೆನ್ನಾಗುತ್ತೆ ಸರ್ ಬಿ ಆರ್ ವೆಸ್ಟಿಂದ. ನಾನು ಕೇಕ್ ಹಾಕಲ್ಲ ಕರುಗೆ. 1 kg ಫೀಡ್ ಹಾಕಿದ್ರೆ 2 kg ಬೇರೆ ಬಾರ್ಲೆ ಕೊಡ್ತೀನಿ ಸರ್. ಸರ್, ಕೆಲವರು ಹೇಳ್ತಾರೆ ಫೀಡ್ ಸೇಲ್ ಆಗಲಿ ಅಂತ ತಮ್ಮ ಹಸುಗಳಿಗೆ ಕೊಡ್ತಾ ಇರುವಂಥದ್ದು ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಸರ್, ಅದು ಯಾವ ರೀತಿ ಗೊತ್ತಾ, ಅದು ಅವ್ರು ಅನ್ಕೋದೇನೋ ಗೊತ್ತಾ, ನಮ್ಮ ಸೇಲ್ ಆಗಲಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಖರ್ಚು ಕಡಿಮೆ ಆಗುತ್ತೆ. ಈಗ ಎಲೆ ಬೂಸವ ನಾವು 2 kg ಕೊಡ್ತೀವಿ, ಇದು 3 kg ಕೊಡ್ಬೋದು. ಅದು 4 kg ಕೊಡ್ತೀವಿ, ಇದು 5 kg ಕೊಡ್ಬೋದು. 1 kg ಎಷ್ಟೋ ಇರ್ತದಲ್ಲ, ಅದು 26 ರೂಪಾಯಿ kg ಇರ್ತದೆ, ಇದು 12 ರೂಪಾಯಿ kg ಇರ್ತದಲ್ಲ, ಕೊಡ್ಬೋದಲ್ಲ.
ಕೆ ಜಿಗೆ 12 ರೂಪಾಯಿ ಅಂದರೆ ಅದು 24 ರೂಪಾಯಲ್ಲಿ ಡಬಲ್ ಆಗುತ್ತೆ ಹೋಗುತ್ತಲ್ಲ, ಓಕೆ. ಅದು ಮೇನ್ ಸರ್. ನಾವು ಮತ್ತೆ ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಸರ್ ನಾವು ಬಿಸ್ನೆಸ್ ಆ ಥರ ಆದರೆ ನಮ್ಮ ಹಸುಗಳು ಒಂದು 20 ಹಸು ಕಟ್ಕೊಂಡು ಈ ಇರೋ ಲೇಬರ್ಗೆ ಇನ್ನೊಂದು 20 ಹಸು ಮೇಂಟೈನ್ ಮಾಡ್ಕೊಂಡು ಆರಾಮ್ಸೆ ಹೋಗ್ಬೋದಲ್ಲ. ನಾವು ಹೇಳ್ತಾ ಇರೋದು ಅದು ಬಿಸ್ನೆಸ್ ಬೇಕಾಗಿಲ್ಲ, ಇನ್ನು 20 ಹಸು ಕಟ್ಕೊಂಡು ಮೇಂಟೈನ್ ಮಾಡ್ಬೋದಲ್ಲ. ಅದೇ ಜಾಗದಲ್ಲಿ ಇರೋ ಜಾಗದಲ್ಲಿ ಇನ್ನು 20 ಹಸು ಮೇಂಟೈನ್ ಮಾಡ್ಬೋದು. ಆ ಥರ ಆದರೆ ನಮ್ಮ ಗಾಡಿ ನಮ್ಮ ಲೋಡ ನಮಗೆ ಸಾಕಾಗುತ್ತಲ್ಲ, ಆಗ ಆರಾಮ್ಸೆ ಮಾಡ್ಬೋದಲ್ಲ. ಅದೊಂದು ಹೇಳಿಕೆ ಇಷ್ಟ. ಡೌಟ್ ಇರುತ್ತಲ್ಲ ಸರ್, ಇದು ಕೊಡೋದ್ರಿಂದ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಸರ್ ಅದು ಹೇಳ್ತಾ ಹೋದರೆ ಅವರು ಅರ್ಥನೇ ಮಾಡ್ಕೊಳ್ಳಲ್ಲ, ಅದು ಇದು ಅಂತಾರೆ. ಅದಕ್ಕೆ ನೋಡೋಕೆ ನಾವು ಪ್ರಯತ್ನ ಮಾಡ್ಬೇಕು ಸರ್. ಫಸ್ಟು ಕರುವಿಗೆ ಅಂತಾರೆ ತಿನ್ನಲ್ಲ ಅಂತ ಜನಗಳಂತಾರೆ. ಈಗ ನೋಡಿ ನಿಮ್ಮ ಕಡೆ ಮುಂಚೆ ಹಾಕ್ತಿದ್ದೀವಿ ಸರ್. ಈಗ ಫೀಡ್ ನೀವು ತಗೊಂಡು ಹೋಗ್ತಾರೆ ಅಂತಂದ್ರೆ ಹಾಂ, ಎಷ್ಟು ದಿನ ಕರೆಕ್ಟಾಗಿ ಎಷ್ಟು ಅದು ಹೇಳ್ತೀನಿ ಸರ್. ಅದು ಹೇಳ್ತೀನಿ ನೋಡಿ. ಈಗ ಕರುವಿಗೆ ಸರ್ ಇದು ಬಿಯರ್ ವೆಷ್ಟು ಹಾಕಿದ್ದೀನಿ 2 kg, 1 kg ಫೀಡ್ ಹಾಕಿದ್ದೀನಿ ಅಷ್ಟೇ. ನೋಡಿ ಸರ್, ಹಸು ತಿನ್ಕೊಂಡು ಹೆಂಗೆ ಬೇಗ ಕಲಿ ತಿನ್ನಲ್ಲ ಅಂತಾರೆ ನೋಡಿ. ಕರು ಇದು ಎಷ್ಟು ತಿಂಗಳು ಕರು ಸರ್. ಇದು ಸರಿ ಕರು 6 ತಿಂಗಳಾಗಿದೆ. ಇದು ನಾನು 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. 3 ತಿಂಗಳಿಂದ 3 ತಿಂಗಳೆಲ್ಲ ಹಾಲು ಕುಡಿಸಿದ್ದೀನಿ. ಈ 3 ತಿಂಗಳು ಆದಮೇಲೆ ಇದು ಬೇರೆಷ್ಟು ಫೀಡ್ ಕೊಡ್ತಾ ಇರೋದು. ಅಲ್ಲಿ ಗಂಟು ಹಾಲು ಮೇಂಟೈನ್ ಮಾಡ್ಬೇಕು ಸರ್ ನೀಟಾಗಿ. ಹಾಲಿಲ್ಲ ಅಂದ್ರೆ ಹಸು ಕರು ಬರೋಲ್ಲ. ಇದು ಕರು ಕೊಡ್ತೀನಿ ಮತ್ತೆ. ನೋಡಿ ಸರ್ ಯಾವ ಥರ ಗ್ರೋತ್ ಇದೆ ಇದು. ಈ ಫೀಡ್ ಬಿಟ್ಟು ಬೇರೆ ಏನು ಫೀಡ್ ಕೊಡೋಲ್ಲ ನಾನು ಏನು ಕೊಡೋಲ್ಲ ಸರ್. ನೋಡಿ ಸರ್, ನೀವು ನೋಡ್ತಾ ಇದ್ದೀನಿ ಏನೈತೆ ಇಲ್ಲಿ ಐಟಮ್ ಏನಿಲ್ಲ, ಎಲ್ಲ ಇದೆ ಸರ್. ಈಗ 3-4 ಥರ ನೀವು ಕ್ಯಾಟಲ್ ಫೀಡ್ ಕೊಡ್ತಾ ಇದ್ದೀರಾ ಮತ್ತು ನೀವು ಬಳಸ್ತಾ ಇದ್ದೀರಾ. ಓಕೆ, ರೈತರುಗಳು ತಗೊಂಡೋಗಿ ಸರ್ ಎಷ್ಟು ದಿನ ಇಟ್ಕೋಬೋದು? ಈಗೆಲ್ಲ ಹಾಕಾಗಿದೆ. ಹಾಕಾದ್ಮೇಲೆ ನಾವು ಇದೇ ಥರ ಹಿಂಗೆ ಒಳಗಡೆ ಕವರ್ ಮುಚ್ಚಿ ತಿರ್ಗಾ ಓಪನ್ ಮಾಡಿ ಹಿಂಗೆ ಮುಚ್ಚಬೇಕು ಸರ್. ಇದು ಇದೇ ಥರ ಮುಡ್ಬೇಕು. ಇದು ಅಷ್ಟೇ. ಇದು ಏನಿದೆ ಈಗ ಹಾಕೋದಲ್ವಾ, ಕವರ್ ಏನಿದೆ ಕವರ್ ಫುಲ್ ಕೌಂಟಿಂಗ್ ಮಾಡಬೇಕು. ಹಿಂಗೆ ಮುಚ್ಚಬೇಕು. ಇದು ಅಷ್ಟೇ. ಹಾಂ, ಕವರ್ ಇರ್ತದೆ ನೋಡಿ ಸರ್. ಕವರ್ ಇದು ಇದೇನು ಮಾಡಬೇಕು, ನಾವು ಹಿಂಗೆ ಹಿಂಗೆ ವೇರ್ ಔಟ್ ಮಾಡಿಬಿಟ್ಟು ಹಿಂಗೆ ಮುಚ್ಚಬೇಕು ಸರ್. ಇದು ಬಿಯರ್ ವೆಸ್ಟ್ ಅಣ್ಣ ಮೇನು. ಬಿಯರ್ ವೆಸ್ಟ್ ಸರ್ ಎಲ್ಲ ಹಾಕಾಯ್ತಾ, ಎಲ್ಲ ಮುಗೀತಾ, ಈ ಒಳಗಡೆ ಹಿಂಗೆ ಮುದ್ರೆ ಹಿಂಗೆ ಮಾಡಬೇಕು ನೋಡಿ. ನೋಡೋಣ ಒಂದು ಕೂತ್ಕೊಬಾರ್ದು ನೋಡಿ ಯಾವ ಥರ ಇದೆ ಈಗ. ಅದು ಮೇನ್ ಸರ್. ಜನಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಹಾಕೋದಾಕ್ತಾರೆ, ಓಪನ್ ಮಾಡಿ ಬಿಡ್ತಾರೆ. ಅದು ನೊಣ ಕೂತಿ ಹುಳ ಆಗಿ ಹೋಗ್ತಾಯಿದೆ, ಅದು ಸ್ಮೆಲ್ ಬರ್ತದೆ. ಹಂಗಾಗಿ ಏನು ಮಾಡ್ತೀವಿ, 12 ದಿನ ಯೂಸ್ ಮಾಡಿ ನೀಟಾಗಿ ಮುಚ್ಚಿಬಿಡಿ ಕಳಿ ಅಷ್ಟೇ ನಾವು ಹೇಳೋದು. ಒಂದು ಸಲ ತಗೊಂಡೋದ್ರೆ ಎಷ್ಟು ದಿನ ಯೂಸ್ ಮಾಡ್ತದೆ ಸರ್? ಈಗ ಹಸುಗೊಂಡು ಡಿಫೆಂಡು. ಈಗ ಅವರು 2 ಹಸು ಇದೆ ಅಂತ ಹೇಳ್ಕೊಳ್ಳಿ, 2 ಹಸುಗೆ 12 ದಿನಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ತಗೊಂಡೋಗ್ಬೇಕು. ಆವಾಗ ಅವ್ರಿಗೆ ಒಂದು ಬ್ಯಾಗ್ ಬಿಯರ್ ಅಷ್ಟು, ಒಂದು ಬ್ಯಾಗ್ ಕೇಕ್ ಆದರೆ ಸಾಕು. 1-2 ಹಸಿಗೆ ಆರಾಮ್ಸೆ ಮೇಂಟೈನ್ ಮಾಡ್ಬೋದು 12 ದಿನ. 12 ದಿನ ಮೇಲೆ ಇಟ್ಟರೆ ಏನಾಗುತ್ತೆ? ಹುಳ ಆಗುತ್ತೆ, ಸ್ಮೆಲ್ ಬರ್ತದೆ, ಒಂಥರ ಕೆಟ್ಟ ಸ್ಮೆಲ್ ಥರ ಬರ್ತಾ ಇರ್ತದೆ. ಅವರು ಮಡುಗೋರು ನಾವು 12 ದಿನ ಹೇಳಿದ್ರೆ 15 ದಿನ ಮಡಗ್ತಾರೆ, 15 ದಿನ ಹೇಳಿದ್ರೆ 18 ದಿನ ಮಡಗ್ತಾರೆ. ಆ ಥರ ವೇರಿಯೇಷನ್ ಆಯ್ತದೆ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಹೇಳೋವಾಗಲೇ 12 ದಿನ ಬಿಡ್ತೀವಿ. 12 ದಿನ ಹೇಳಿದ್ರೆ 3 ದಿನ ಎಷ್ಟು ಮಾಡ್ತಾರಲ್ಲ, ಆಗ 15 ದಿನ ಆಯ್ತಲ್ಲ, ಆಗ 15 ದಿನ ಕರೆಕ್ಟಾಗಿ ಖಾಲಿ ಆಗುತ್ತೆ. ಆಗ ತಿರುಗಿ ಬಂದು ತೊಗೊಂಡೋಗ್ತಾರೆ. ಅದೊಂದಕ್ಕೆ ನಾನು ಹೇಳೋದು ಸರ್. ಏನಿಲ್ಲ, ಅವ್ರು ಅಂಡರ್ಸ್ಟ್ಯಾಂಡ್ ಹೈನುಗಾರಿಕೆ ಮಾಡ್ತೀವಿ ಅಂತ ಇರೋ ಕನ್ಸರ್ನ್ ಇರ್ತಾರಲ್ಲ, ಅವರು ಪಕ್ಕ ಮಾಡುವ ಹೈನುಗಾರಿಕೆ. ನೋಡಿ ಸಕ್ಕರು ಯಾವ ಥರ ತಿನ್ಕೋತಾಳೆ ನೋಡಿ, ಒಂದು ಕಡ್ಡಿ ಬಿಡಲ್ಲ. ಅದು ಬಿಯರ್ ವೇಸ್ಟು ಅಂತಾರೆ ಜನಗಳು, ತಿನ್ನಲ್ಲ ಅಂತ. ನಮ್ಮ ಕರು ಬಿಯರ್ ಎಷ್ಟು ಕೊಟ್ಟರೆ ಹೆಂಗ್ತಿದೆ ನೋಡಿ. ಬರೀ ಬಿಯರ್ ಎಷ್ಟು, ಕೇಕು ಹಾಕಲ್ಲ, ಚಿಪ್ಸು ಹಾಕಲ್ಲ, ಗಿಣಸು ಹಾಕಲ್ಲ. ಬಿಯರ್ ಎಷ್ಟು ಕೊಟ್ಟರೆ ಮಾತ್ರ ಏನು ಮಡುಗುದೇ ಇಲ್ಲ ಒಂದು ಕಡ್ಡಿನ. ನೋಡಿ ನೀವು ಒಂದು ವೀಕ್ ಆಗಿರೋ ಹಸು, ನಿಮ್ಮಲ್ಲಿ ಯಾವ್ದಾದ್ರು ವೀಕ್ ಆಗಿರೋ ಹಸುಗೆ ಕೊಟ್ಟು ತಯಾರು ಮಾಡುವಂಥದ್ದು ಏನಾದ್ರು ಇದೆಯಾ ಉದಾಹರಣೆ? ಸರ್ ತಯಾರು ಮಾಡಿದ್ದೀವಿ, ಯಾವುದು? ಬನ್ನಿ ಸರ್. ನೋಡಿ ಸರ್, ಇದು ಕರು ಹೋದ ಟೈಮಲ್ಲಿ ವೀಡಿಯೋದಲ್ಲಿ ಮಾಡಿದ್ದು. ಅವಾಗ ಸ್ವಲ್ಪ ಲೇಟ್ ಫಲ ಆಗಿರಲಿಲ್ಲ ಇನ್ನೂ. ಅದು ಅವಾಗ ಕೊಡಿಸಿದ್ದು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಈಗ ಕನ್ಫರ್ಮ್ ಆಗಿತ್ತು. ಬರೀ ನಾನು ಕೊಡೋದು ಬಿಯರ್ ಅಷ್ಟು ಒಂದೇ, ಇನ್ನೇನು ಕೊಡೋಲ್ಲ. ಬಿಯರ್ ಅಷ್ಟು ಬಂದ್ಬಿಟ್ಟು ಕೇಕು ಕೊಡೋಲ್ಲ. ಯಾವ ಥರ ಇದೆ ಇದು, ಅಡ್ಜಸ್ಟ್ ಆಗ್ಬಿಟ್ಟಿದೆ ಫುಲ್ಲು. ಒಬ್ರು ಹೇಳ್ತಾರೆ ಗರ್ಭನೇ ಇಲ್ಲ ಅಂತಾರೆ. ನೋಡಿ ಇದು ತೆನೆ ಆಗಿದೆ ಇದು ಸರ್. ಇದು ವೀಕ್ ಆಗ್ಬಿಟ್ಟಿದೆ ಫುಲ್ಲು. ಎಸು ವೀಕಾಗಿ ರೆಡಿ ಮಾಡಿದ್ದೀನಿ ಈಗ. ಬಿಯರ್ ವೆಸ್ಟು, ಜೋಳದ ಚಿಪ್ಸು, ಗೆಣಸು, ಕೇಕು. ಸರ್ ವೀಕ್ ಆಗಿತ್ತು ಹೊಸ ಅಂತಂದರೆ ನೀವು ರೈತರ ಹತ್ರ ತಗೊಂಡು ಬಂದಿರೋ ಹೊಸನ? ಇಲ್ಲ ರೈತರ ಹತ್ರ ತಂದಿರೋದು ಸರ್. ರೈತರ ತಂದು ವೀಕ್ ಆಗಿರೋದು. ಎಷ್ಟನೇ ಸೋರ್ಸ್ ಸರ್? ಅದು ಕಟ್ಸಿ ಇವಾಗ ಅದೆಲ್ಲ ಆಗಿಲ್ಲ. ಇದು 3ರಿಂದ 4 ಆಗಿದೆ ಸರ್. ಇದು ಇವಾಗ ನನ್ನ ಹತ್ರ 4ನೇದು ತಂದಿದ್ದಾರೆ. ಇವಾಗ ಅವ್ರ ಹತ್ರ 3 ಆಗಿದೆ. ಇವಾಗ ಚೆನ್ನಾಗಿದೆ. ಒಂದು ಹೈನುಗಾರಿಕೆ ಮಾಡ್ತಿದ್ದೀರಲ್ಲ, ನಿಮಗೆ ಕಷ್ಟನ ಸುಲಭನ ಸರ್? ಸರ್ ನನಗೆ ಈಜಿ ಫುಲ್ ಆಗ್ಬಿಟ್ಟಿದೆ. ಕಷ್ಟನೇ, ಈಜಿ ಮಾಡ್ಕೋಬೇಕು ನಾವು, ಅದು ಮೇನ್ ಸರ್. ಯಾವ ರೀತಿ ಈಜಿ ಮಾಡ್ಕೊಂಡಿದ್ದೀರಾ ಸರ್? ನಾನು ಅಂದರೆ ಈಗ ನಮಗೇನು ಅಂದರೆ ನಮ್ಮ ಅಪ್ಪ ನಮ್ಮ ತಾಯಿ ಎಲ್ಲ ಇದ್ದಾರಲ್ವಾ, ನಮ್ಮ ಅಪ್ಪ ನಮ್ಮ ತಾಯಿ ಎಲ್ಲ ಇದ್ದಾರೆ. ಹಂಗಾಗಿ ನಮಗೇನು ಅನಿಸಲ್ಲ. ಈಗ ಅವರು ಹುಲ್ಲಾಕತ್ತಾರೆ, ನಾವು ತಿಂಡಿ ಕೊಡ್ಕೊತೀವಿ, ಒಬ್ರು ಹಾಲು ಕರೀತಾರೆ. ಆ ಥರ ಎಲ್ರದ್ದು ಒಂದೊಂದು ಕೆಲಸ ಆದರೆ ಸಮಸ್ಯೆ ಇಲ್ಲ. ಒಬ್ಬರೇ ಮಾಡ್ತೀವಿ ಅಂದರೆ ಬೇಜಾರು.
ಎಲ್ಲರೂ ಇರೋರು ಮೇಂಟೈನ್ ಮಾಡ್ಕೋತಾರೆ. ಸರ್ ಈಗ ಫೀಡು ನೀವು ಒನ್ ಟೈಮ್ ಕೊಟ್ಟರೆ ಇವಾಗ ಬೆಳಗ್ಗೆ ಹಾಂ, ಸಂಜೆ ಎಷ್ಟು ಗಂಟೆ ಕೊಡ್ತೀವಿ? 3:30 ಸರ್. 3:30. ತಿರುಗಿ 3:30 ಸೇಮ್ ಏನು ಐಟಮ್ ಆಗ್ತೋ ಅದೇ ಥರ ಕೊಡ್ತೀನಿ ನಾನು. ಸರ್ ಕೊನೆದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಹೈನುಗಾರಿಕೆ ಮಾಡೋ ರೈತರುಗಳಿಗೆ? ಸರ್ ನಾನು ಹೇಳಿದ್ದು ಏನಂದರೆ ಹಾಕಿ ಯಾವ ರೀತಿ ಅಂದರೆ ನೀಟಾಗೆ ಒಂದು ತೂಕ. ಇನ್ನೊಂದೇನು ಅಂದರೆ ಹಸುಗಳು ಮೇಂಟೈನ್ ಮಾಡ್ಬೇಕಂದ್ರೆ ನೀಟಾಗಿ ಬೆಳಗಿನ ಜಾವ ಮೈ ತೊಳೆದು ಅವ 7:30ಗೆ ಮೇವು ಹಾಕಿ 7:30-8 ಗಂಟೆ ಒಳಗಡೆ ಮೇವು ಮೇಯಬೇಕು. ಅವಾಗ ಪಕ್ಕ ಹಸುಗಳು ಚೆನ್ನಾಗಿ ಬರ್ತದೆ, ಇಲ್ಲಾಂದ್ರೆ ಹಸುಗಳು ಬರೋಲ್ಲ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬರು 11 ಗಂಟೆ ಮೇವು ಹಾಕ್ತಾರೆ, 11 ಗಂಟೆ ಮೇವು ಹಾಕೋಕೆ ಹೋಗ್ಬಾರ್ದು ಸರ್. ಫಸ್ಟ್ ಆಫ್ ಆಲ್ ಅದು ತಪ್ಪು.